ಇಲ್ಲಿ ನೋಡಿ ಹೂವು ಎಷ್ಟೊಂದು ಬಿದ್ದಿದ್ದಾವೆ ಅಂತೇಳಿ. ಪಾರಿಜಾತದ್ದು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಹೊರಗಡೆ ನೋಡಿದ್ರೆ ಇಲ್ಲೂ ಕೂಡ ಹೂವು ಜಾಸ್ತಿ ಬಿದ್ದಿದೆ. ತುಂಬ ಬರೋದು ಇನ್ನೂ ಜಾಸ್ತಿ. ಇವಾಗಲೇ ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲಿ ನೋಡಿ ಗಿಡದಲ್ಲಿ ಅಲ್ಲೇ ಉದುರು ಬಿಟ್ಟು ಯಾವ ರೀತಿ ಇದೆ ಅಂತ ನೋಡಿ. ಇದನ್ನು ಇವಾಗ ಉದುರಿಸೋಣ. ಈ ಪಾರಿಜಾತ ಹೂನ ಕೆಳಗಡೆ ಬಿದ್ದ ಮೇಲೆ ತಗೋಬೇಕಂತ ಪೂಜೆಗೆ. ಒಂದು ಹುಳ ಇದೆ. ಅದಕ್ಕೆ ನಾನೇ ಉದುರಿಸ್ತಾ ಇದ್ದೀನಿ. ಬಂದು ಇವಾಗ ಆರಿಸಿ ನಮಗೆ ಪೂಜೆಗೆಲ್ಲ ಇವೇ ಸಾಕಾಗುತ್ತೆ ಹೂವುಗಳು. ಸ್ಮೆಲ್ಲಂತೂ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಎಷ್ಟೊಂದು ಹೂಗಳಿದ್ದಾವೆ. ನಾಳೆ ಔಷಧಿ ಹಾಕಬೇಕು. ಸುತ್ತೋಗೆಲ್ಲ ಗಿಡಗಳೆಲ್ಲ ಇದಾಗಲಿ ಅಂತ ಕಳೆನಾಶಕ ಔಷಧಿ ತಂದಿದ್ದೀನಿ. ನಾಳೆ ಸಂಡೇ ಅಲ್ವಾ, ನಾಳೆ ಹಾಕ್ಬಿಡ್ತೀನಿ. ನೋಡಿ ಇಲ್ಲೊಂದು ಹೂವು ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದು ಯಾವ ಹೂವು ಅಂತ ಹೇಳ್ರಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನೋಡಿ. ಎರಡು ನಾಯಿ ಹೋಗ್ತಾಯಿದ್ದು. ಈ ಒಳಗಡೆ ಹೂಗಳನ್ನ ಆರಿಸೋಣ. ಇವಾಗಲೇ ಕಮ್ಮಿ ಅಂತ ಹೇಳ್ಬೋದು. ಫುಲ್ಲು ಒಂದೊಂದು ಬಟ್ಲು ಫುಲ್ಲು ಹೂವು ಸಿಗೋದು ನನಗೆ. ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಎಷ್ಟೊಂದು ಹೂವು ಸಿಕ್ಕಿದ್ವು ಅಂತ ಹೇಳ್ತೀರ. ಸಿಕ್ಕಾಬಟ್ಟೆ ಸಿಕ್ಕಿತ್ತು. ಅರ್ಶಿನ ಕುಂಕುಮಕ್ಕೆ ಬಂದವರೆಲ್ಲ ಇದೆಲ್ದಿಂದ ತಂದರೆ ಹೂವು ಅಂತ ಕೇಳೋರೆ ಎಲ್ಲರೂ. ಅವ್ರು ನಮ್ಮನೆ ಮುಂದ್ಗಡೆ ಇರೋ ಗಿಡ ನೋಡಲಿಲ್ಲ. ಆಮೇಲೆ ಹೊರಗೆ ಬಂದುಬಿಟ್ಟು ತೋರಿಸಿದ್ದು. ನೋಡಿ ಎಷ್ಟೊಂದು ಹೂ ಸಿಕ್ಕಿದೆ. ಇದನ್ನಿವಾಗ ಸ್ವಲ್ಪ ನೀರಲ್ಲಿ ಈ ರೀತಿಯಾಗಿ ತೊಳೆದು ಬಿಡ್ತೀನಿ. ತೊಳೆದ್ಬಿಟ್ಟು ಯಾಕೆಂದರೆ ಕೆಳಗಡೆ ಎಲ್ಲ ಬಿದ್ದಿರುತ್ತಲ್ವ, ಹಂಗಾಗಿ ಸ್ವಲ್ಪ ನೀರಲ್ಲಿ ಈ ರೀತಿ ತೊಳೆದು ತಗೊಂಡು ಹೋಗ್ತೀನಿ ಒಳಗೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಲಾಗ್ ಏನಂತ ಹೇಳಿದ್ರೆ, ನಾನು ನಿನ್ನೆ ಹೇಳಿದಾಗೆ ಶಾಲೆ ಬಿಡೋ ಟೈಮ್ ಆಯಿತು. ಸೊ ಹಾಗಾಗಿ ಶಾಲೆ ಹತ್ರ ಹೋಗಿ ಮಗಳು ಕರ್ಕೊಂಡು ಬರೋಣ ಅಂತೇಳಿ ಹೊರಟೆ. ಸೊ ಬರೋ ಟೈಮಲ್ಲಿ ಏನಾಯಿತು ಅಂತ ಹೇಳ್ತೀನಿ ನೋಡಿ. ಸೊ ವಾಯ್ಸು ಸ್ವಲ್ಪ ಇದಾಗಿದೆ ಥಂಡಿಗೆ. ಸೊ ಪ್ಲೀಸ್ ಏನಾದರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನಾದರೂ ಮಿಸ್ಟೇಕಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಸೊ ಹೊಸಬರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ,
ಕೂಡ ಬಂದಮೇಲೆ ಬಿಗ್ ಸೇಲ್ ನಡೀತಾ ಇತ್ತು ಅಲ್ಲಿ ಶಾಲೆ ಹತ್ರ. ಸೊ ಅದನ್ನು ನೋಡೋಕ್ಕೆ ಅಂತ ಹೋದ್ವಿ. ಸೊ ತುಂಬ ಚೆನ್ನಾಗಿತ್ತು. ಕಿಚನ್ಗೆ ಬೇಕಾಗಿರೋ ಐಟಮ್ಸ್ಗಳು ತುಂಬ ಯೂಸ್ಫುಲ್ ಆಗಿದ್ದವು. ಸೊ ಹಾಗೆ ಪ್ರೈಸ್ ಕೂಡ ತುಂಬ ಹೈ ಆಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು, ಇದು ಕೂಡ ಕೆ ಜಿಗೆ 350 ರೂಪಾಯಿ ಅಂತೆ. ಫೈಬರ್ದು ಪ್ಲೇಟ್ಸ್ ಇವೆಲ್ಲ ಸೊ ಚೆನ್ನಾಗಿದ್ದು. ತುಂಬಾ ಐಟಮ್ಸ್ ತಂದು ಹಾಕಿದ್ರು. ಸೊ 1 ಇಯರ್ಲಿ ಒಂದ್ಸರಿ ಈ ಬಿಗ್ ಸೇಲ್ ಅಂತ ಹೇಳಿ ನಡೀತಾ ಇರುತ್ತೆ. ಸೊ ಈ ಥರ ಏನಾದರೂ ಸೇಲ್ಸು ಆ ಥರ ಹಾಕಿದರೆ ನಾನಂತೂ ಮಿಸ್ಸೇ ಮಾಡೋದಿಲ್ಲ, ಹೋಗಿ ನೋಡ್ತೀನಿ. ಹಾಗೆ ಕೃಷಿ ಮೇಳ ಅಂತ ಇರುತ್ತಲ್ವ, ಆಮೇಲೆ ಫಲಪುಷ್ಪ ಪ್ರದರ್ಶನ ಅಂತೇಳಿ ಅದು ಕೂಡ ಗಾಂಧಿ ಜಯಂತಿ ದಿನ ನಡೆಯುತ್ತೆ. ಅದು ಕೂಡ ನೋಡ್ತಾ ಇರ್ತೀನಿ ನಾನು ಹೋಗಿ, ನನಗಿಷ್ಟ. ಜಾರು ಏನಾರು ಜಗ್. ಇದು ನೋಡಿ ಸ್ಟ್ರೋಕ್ ಮತ್ತು ಸ್ಪೂನು ಫುಲ್ ಕಾಪರ್ದು. ಸೊ ಇದು ಪ್ರೈಸ್ ಕೇಳಿಬಿಟ್ರೆ ನೀವು ಫುಲ್ ಮುಚ್ಚಿಬಿಟ್ಟು ಇಟ್ಟಿದ್ರು. ಏನಿದು ಅಂತೇಳಿ ಓಪನ್ ಮಾಡಿ ನೋಡಿದಾಗ ಈ ರೀತಿಯಾಗಿತ್ತು. ಪ್ರೈಸ್ ಬಂದು 4500, 4500 ಅಂತೆ. ಸೊ ಹಂಗೇ ಮತ್ತೆ ಕ್ಲೋಸ್ ಮಾಡಿ ಇಡಿ ಅಂತ ಹೇಳಿದೆ ಅಲ್ವಾ. ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇದಾ ತೆಗಿಯೋದು ತಕ್ಕ 135. ಇದ್ರಲ್ಲಿ ಜ್ಯೂಸ್ ಕುಡಿಯೋಕೆ ಚೆನ್ನಾಗಿರುತ್ತಾ? ನೀನು ಮಾಡ್ಕೊಂತೀಯಲ್ಲ ಅದು. ಇಷ್ಟ ಅದು. ಚೆಂಡು ಇದು ಚೆನ್ನಾಗಿದೆ ನೋಡು. देखना है ಚೆಂಡು ಇಲ್ಲೇ ಐತೆ ನೋಡು. టీ గ్లాసెస్ లోడి అది తీసుకోవాలి. ಹೊಡೆದ್ರೆ ಹಂಗಲ್ಲ. ಎಷ್ಟು ಚೆನ್ನಾಗಿದೆಯಲ್ಲ. ಆಮೇಲೆ 195 ಅಂತ ಒಂದಕ್ಕೆ. ಎರಡಕ್ಕ ಪ್ಯಾಕಪ್ 2 ಕೇಳಂಗ ಕೇಳೋರಿಗೆ ಅಲ್ಲ ಕೆತ್ತ 1 ಪೀಸು. ನೋಡಮ್ಮ ಸೌಂಡ್ ಯಾವುದು ಇಲ್ಲ. ಎರಡು ಸೆಟ್ ತಗೋಣ.
ಇಲ್ಲಮ್ಮ ನೋಡಿ ಕಪ್ ಕಪ್ ಕಟ್ಟು ಕಡೆ ಇದು ಕವರ್ ಇಟ್ಕೊ ಕವರ್ ಇಟ್ಟು ಎರಡು ತಗೊಳ್ಳಮ್ಮ ಕಟ್ಟೋದು ಬಟ್ಟೆ ಕಟ್ಟೋದಕ್ಕ ಹಗ್ಗ ಬೇಡ ನನಗೆ ಸ್ಟ್ಯಾಂಡ್ ಬೇಕಿತ್ತು ಇದಾ ನೈಟು ಬೆಂಕಿರಿ ಶುಭ ಮನೇಲಿ ಐತಿ ಇದೆಷ್ಟು ₹100 ಇತ್ತು ನಾನು ತಗೊಂಡೆ ಈ ಕಿಚನ್ ಹಾಕೋದು ಇದೆ ಹೇಗೆ ನನಗೆ ತಗೋಣ ಇದೇ ಅದು ಆ ಕಡೆ ಬೀಳ್ಬೇಕು ನೀನು ಅದನ್ನ ಈ ಕಡೆ ಬಿಡಿ ಹಿಂದೆನೇ ಬೇಗ ಬೇಗ ಇಟ್ಟರೆ ಬರುತ್ತೆ ಅಲ್ಲಿ ಪರ್ಚೇಸ್ ಮುಗೀತು ಸೊ ಏನೇನು ತಗೊಂಡೆ ಅಂಥೇಳಿ ನಿಮಗೆ ತಿಳಿಸ್ತೀನಿ ಬಿಲ್ ಕೌಂಟರಲ್ಲಿ ಬಿಲ್ ಆಗ್ತಾಯಿದೆ ತುಂಬ ಚೆನ್ನಾಗಿತ್ತು ನನಗೆ ಏನು ಅವಶ್ಯಕತೆ ಇತ್ತು ಅದನ್ನ ಮಾತ್ರ ತಗೊಂಡೆ ಜಾಸ್ತಿ ಏನು ತಗೊಳ್ಳಿಲ್ಲ ಸೊ ನಮ್ಮದು ಕೂಡ ಹೊಸ ಮನೆ ಆಗಿರೋದ್ರಿಂದ ಇವೆಲ್ಲ ಬೇಕಿತ್ತು ಯೂಸ್ಫುಲ್ ಅಂತ ಅನ್ನಿಸ್ತು ನನಗೆ ಕಿಚನ್ಗೆ ಬೇಕಾಗಿರೋ ಐಟಮ್ಸ್ನ ಮಾತ್ರ ತಗೊಂಡೆ ಕೆಲವೊಂದಿಷ್ಟು ಮಕ್ಕಳಿಗೆ ಒಂದು 2-3 ಐಟಮ್ಸ್ ಅಷ್ಟೇ ತೊಗೊಂಡ್ರು ಪಾಪ ಅವರು ಇನ್ನೂ ಜಾಸ್ತಿ ತೊಗೊಳ್ಳಿಲ್ಲ ಸೊ ಈ ರೀತಿಯಾಗಿ ಪ್ಲೇಟ್ಗಳು ಇದ್ದವು ನಮ್ಮ ಮನೆಯಲ್ಲಿ ಪ್ಲೇಟ್ ಕೂಡ ಹಳೇದಾಗಿತ್ತು ಅಂಥೇಳಿ ಮತ್ತೆ ಹೊಸ ಪ್ಲೇಟ್ಸ್ಗಳನ್ನ ತೊಗೊಂಡಿದ್ದಾಯಿತು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು ಹೇಳಬೇಕು ಅಂತ ಹೇಳಿದ್ರೆ ಸೊ ಈ ರೀತಿಯಾಗಿ ಬಿಗ್ ಸೇಲ್ ಅಂತ ಹಾಕಿರ್ತಾರಲ್ವ ಅಲ್ಲಿ ಹೋಗಿ ನೀವು ದೊಡ್ಡ ದೊಡ್ಡ ಮಾಲ್ಗಳಲ್ಲೆಲ್ಲ ಹೋದರೆ ತುಂಬ ಹೈ ರೇಟ್ ಆಗಿರುತ್ತೆ ಸೊ ಇದು ಸ್ವಲ್ಪ ಅಫೋರ್ಡಬಲ್ ಪ್ರೈಸ್ ಕೂಡ ಸಿಗುತ್ತೆ ಕಮ್ಮಿ ಬೆಲೆಯಲ್ಲಿ ಸೊ ಆನ್ಲೈನಲ್ಲಿ ತೊಗೊಳೋದು ಅಂತ ಹೇಳಿದ್ರೆ ನಾವು ನೋಡಿರಲ್ಲ ಏನಿಲ್ಲ ಡ್ಯಾಮೇಜ್ ಆಗಿ ಬಂದಿರುತ್ತೆ ಮತ್ತು ರಿಟರ್ನ್ ಹಾಕಬೇಕು ಅದೆಲ್ಲ ಒಂಥರ ಹಿಂಸೆ ಹಾಗಾಗಿ ಸೊ ರಿಯಲ್ಲಾಗಿ ನೋಡಿಬಿಟ್ಟು ತೊಗೊಳೋದು ಒಳ್ಳೆಯದು ನಾನು ಬಟ್ಟೆನೂ ಕೂಡ ಆನ್ಲೈನಲ್ಲಿ ತರಿಸೋದಿಲ್ಲ ರಿಯಲ್ಲಾಗಿ ಅಂಗಡಿಗೆ ಹೋಗೇ ತೊಗೊಳೋದು ಮೋರ್ ಮಾಲಲ್ಲಿ ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು ಮನೆಗೆ ಬೇಕಾಗಿರೋದು ಅದು ಸ್ವಲ್ಪನೇ ತಗೊಂಡ್ಬಂಡೆ ಮತ್ತೆ ಹೋಗ್ಬಿಟ್ಟು ತರೋದಿದೆ ಸೊ 3 ರೋಸಸ್ ಟೀ ಕೂಡ ನನ್ನ ಫೇವ್ರೆಟ್ ಇದು ನಾನು ಮತ್ತು ಅಲಸಂದೆ ಕಾಳು ಇದು ಕೂಡ ತೊಗೊಂಬಂದೆ ಸರ್ಫೆಕ್ಸಲ್ ಇದು ಕೂಡ ನನ್ನ ಫೇವ್ರೆಟ್ ಬಟ್ಟೆಗೆಲ್ಲ ತುಂಬ ಚೆನ್ನಾಗಿದೆ ಮತ್ತು 1 kg ಬಾಸುಮತಿ ರೈಸ್ ತೊಗೊಂಬಂದೆ ಯಾವುದಾದ್ರೂ ಒಂದಿನ ಬಿರಿಯಾನಿ ಇಲ್ಲಾಂದರೆ ಪಲಾವ್ಗೆ ತುಂಬ ಟೇಸ್ಟಾಗಿರುತ್ತೆ ಅಂತೇಳಿ ಮತ್ತು ಇದು ಏನಂತ ಹೇಳಿದ್ರೆ ಗೋಧಿ ನುಚ್ಚು ಗೋಧಿ ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಬಂದೆ ಮತ್ತು ಶುಗರ್ ತಂದೆ ಶುಗರು 2 kgದು 2 ಪ್ಯಾಕೆಟ್ ಔಟ್ 4 kg ಶುಗರ್ ತಂದೆ ಇದು 4 kgನೂ ನಮ್ಮ ಮನೆಗೆ ಆಗಲ್ಲ ಒಂದು ತಿಂಗಳಿಗೆ ನೆಕ್ಸ್ಟ್ ಸ್ವಲ್ಪ ಬೆಲ್ಲ ಸ್ವಲ್ಪನೇ ತಗೊಂಬಂದೆ ಗ್ರಾಸರೀಸು ಮತ್ತು ತರೋದಿಲ್ಲ ಇದೆಲ್ಲ ಯಾವುದಕ್ಕೂ ಆಗಲ್ಲ ಸೊ ಇದಿಷ್ಟು ಇವತ್ತಿನ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಮನೆಗೆ ಬಂದಮೇಲೆ ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಬಂದೆ ಬಿಗ್ ಸೇಲ್ ನಡೀತಾ ಇತ್ತು ಅಂತ ಬಿಗ್ ಸೇಲಲ್ಲಿ ಇದೊಂದು ಜ್ಯೂಸ್ ಕುಡಿಯೋದು ಅಂತ ತೊಗೊಂಬಂದ್ವಿ ತುಂಬ ಚೆನ್ನಾಗಿದೆ ಅಲ್ವಾ ನನ್ನ ಮಗಳು ತುಂಬ ಇಷ್ಟಪಟ್ಲಿದ್ನಿ ಸೊ ನೆಕ್ಸ್ಟು ಇದನ್ನೆಲ್ಲ ಆಮೇಲೆ ತೋರಿಸ್ತೀನಿ ಇದು ಕೂಡ
ಒಂದು ಪೀಸಿಗೆ 135. ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಥರದ್ದು 2 ತೊಗೊಂಡಿದ್ದು. ನಮ್ಮ ಮನೇಲಿ ಏನೇ ತಂದರೂ 2 ತೊಗೋಬೇಕು, ಒಂದೆಲ್ಲ ತಗೊಳಂಗೆ ಇಲ್ಲ. ಆಮೇಲೆ ಇದೊಂದು ತಗೊಂಡೆ. ಇದು ಏನಂತ ಹೇಳಿದ್ರೆ ಸ್ಕ್ರೂ ಡ್ರೈವರು. ಸೊ ಇನ್ ಕೇಸ್ ಎಲ್ಲ ಟೂಲ್ಸ್ನು ಕೂಡ ಇದನ್ನು ನಾವು ತೆಕ್ಕೋಬೋದು ಅಂತ ಅನಿಸುತ್ತೆ. ಈ ರೀತಿ ನಟ್ಟಿದೆಲ್ಲ ಫಿಕ್ಸ್ ಮಾಡಿ ಹಾಕ್ಕೊಳ್ಳೋದು. ತೋರಿಸ್ತೀನಿ ಇದು ಯಾವ ರೀತಿ ಅಂತ. ಇದು ಕೂಡ ಅದ್ಯಾಕೆ ಹಿಂಗೆ ಸೆಟ್ ಮಾಡ್ತೀಯಾ ನೀನು ನನಗೆ ಹಂಗೆ ಮಾಡ್ದೆ, ಅದು ಹಿಂಗೆ ಅಂದ್ಕೆ ಹಿಂಗೆ ಅಂದೆ ತಾನೆ. ಹಾಂ, ಇದು ಕೂಡ ಎಷ್ಟು ಚೆನ್ನಾಗಿದೆ ನೋಡ್ರಿ. ಗ್ಲಾಸ್ ವೇರ್ ಕಂಟೈನರು. ನನಗಿದು ತುಂಬಾ ಇಷ್ಟ ಆಯಿತು. ನೋಡಿ 3 ಇದೆ. ನಾನು ಆನ್ಲೈನಲ್ಲಿ ತರಿಸ್ಕೊಳ್ಳೋಣ ಅಂತಿದ್ದೆ. ಸೊ ರಿಯಲಾಗಿ ನೋಡಿ ತಗೊಳ್ಳೋದು ಬೆಟರ್ ಅಂತ ಅನ್ನಿಸ್ತು. ಹಾಗಾಗಿ ಬಿಗ್ ಸೇಲಲ್ಲಿ ತುಂಬ ಚೆನ್ನಾಗಿದೆ. ಆಮೇಲೆ ಸ್ಟ್ರಾ ಎಷ್ಟು ತಗೊಂಡಿದ್ದು? 3. ಇನ್ನೊಂದು 5. ಫೈಬರ ಏನಿದು? ಫೈಬರ ಗ್ಲಾಸಾ? ಇದೊಂದು ಗ್ಲಾಸ್ ಅನ್ಸುತ್ತೆ. ಹಾಂ, ಇದೊಂದು ಗ್ಲಾಸು, ಇವೆರಡು ಫೈಬರ್. ಮತ್ತು ಮನೇಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಇದೊಂದು ತಗೊಂಡಿದ್ದಾಳೆ. ಇಲ್ಲಿ ನೋಡಿ, ಮಕ್ಕಳು ಎಷ್ಟೇ ದೊಡ್ಡವಾದರೂ ಇದೆಲ್ಲ ಆಟ ಆಡಬೇಕು. ನೆಕ್ಸ್ಟು ಇದೊಂದು ಪ್ಲೇವುಡ್ ತಗೊಂಡು ಇವೆರಡು ಫೈಲ್. ಇದೊಂದು ಫೈಲ್ ತುಂಬಾ ಚೆನ್ನಾಗಿದ್ದಾವೆ. ಏನಾದರೂ ನಾವು ಡಾಕ್ಯುಮೆಂಟ್ಸ್ ಏನಾದರೂ ಇಟ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ ಫೈಲು. ಓನ್ಲಿ 200. ಇದೊಂದು ಫೈಲ್ ತಗೊಂಡು ಇದು ಸ್ವಲ್ಪ 300 ಏನೋ ಆಯಿತು. ನೆಕ್ಸ್ಟ್ ಇದೊಂದು ವಾಟರ್ ಬಾಟ್ಲು. ಇದೊಂದು ಹೇರ್ ಡ್ರೈಯರ್ ಕ್ಯಾಪು. ಇವೆರಡು ಸೇರಿ 300 ಆಯಿತು. ಇದು ಆಯಿಲ್ ಹಾಕಲಿಕ್ಕೆ, ದೋಸೆಗೆ ಚಪಾತಿಗೆ ಏನಾದ್ರು ಆಯಿಲ್ ಹಾಕಲಿಕ್ಕೆ ಅಂತೇಳಿ ಇದು ಕಳೆದೋಗಿತ್ತು ನಮ್ಮ ಮನೆಯಲ್ಲಿ. ಹಾಗಾಗಿ ಇದೊಂದು ತಗೊಂಡೆ. ಮತ್ತು ಇದೊಂದು ಏನಾದರೂ ಸ್ಮ್ಯಾಶ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂತ. ಆಮೇಲೆ ನೀವು ನೋಡಿರಿ, ಸ್ಪೂನ್ ಎಷ್ಟೆಷ್ಟು ದೊಡ್ಡವು ಇದ್ದಾವೆ. ಯಾಕಂದರೆ ಇಷ್ಟ ಆಯ್ತು. ಇದಕ್ಕೆ ಒಗ್ಗರಣೆಗೆ ಹಿಂಗೆ ಹಾಕಲಿಕ್ಕೂ ದೂರದಿಂದ ಯೂಸ್ ಆಗುತ್ತೆ. ಇದೊಂದು ಚುಂಚಕ, ದೋಸೆ ಆಮ್ಲೆಟ್ ಏನಾದರೂ ಹಾಕ್ಬೋದು. ಆಮೇಲೆ ಇದು ತುಂಬ ಕ್ಯೂಟ್ ಅನ್ನಿಸ್ತು ನನಗೆ, ಮಜ್ಜಿಗೆ ಗಿಜ್ಜಿಗೆ ಮಾಡಿಕೊಂಡು ಕಡಿಲಿಕ್ಕೆ ಅಂತೇಳಿ. ಇದು ನನ್ನ ಸಣ್ಣ ಮಗಳು ತುಂಬ ಇಷ್ಟಪಟ್ಟಳು. ಚಾಕ್ಲೇಟ್ನ ಮೆಲ್ಟ್ ಮಾಡಿ ಅಮ್ಮ ಇದು ತೊಗೊಳ್ಳೋಣ ಅಂತೇಳಿ ತೊಗೊಂಡಿದ್ದಾಳೆ. ಆಮೇಲೆ ಇದು ನನಗೆ ತುಂಬ ಯೂಸ್ಫುಲ್. ನಮ್ಮ ಮನೆಯವರು ಐರನ್ ಮಾಡ್ಕೊಂಡು ಮರ್ತಿ ಹಂಗೆ ಇಟ್ಬಿಟ್ಟು ಹೋಗ್ತಾರೆ. ಸೊ ಅದರಿಂದ ಇದ್ರ ಮೇಲೆ ಇಡಿ ಅಂಥೇಳಿ ಇದೊಂದು ರಬ್ಬರ್ ಮ್ಯಾಟ್ ಅಂತ ತಗೊಂಡೆ, ಐರನ್ ಬಾಕ್ಸ್ ಇಡಲಿಕ್ಕೆ ಅಂಥೇಳಿ. ಇದೊಂದು ಕ್ಯಾಪು. ಏನಾದರೂ ನಾವು ಏರ್ ನೆನಿಬಾರ್ದು ಅಂತ ಶವರಲ್ಲಿ ಸ್ನಾನ ಮಾಡುವಾಗ ಹಾಕ್ಕೋಬೋದು. ಆಮೇಲೆ ಮೆಹಂದಿ ಹಾಕ್ಕೊಂಡು
ಏರ್ ಕಲರಿಂಗ್ ಮಾಡುವಾಗಲೂ ಕೂಡ ಹಾಕ್ಕೋಬೋದು. ಆಮೇಲೆ ಫೇಶಿಯಲ್ಗೆ ಇದೆಲ್ಲ ತುಂಬ ಯೂಸ್ ಆಗುತ್ತೆ. ಇದು ಎಷ್ಟಿರ್ಬೋದು ಹೇಳ್ರಿ? ಓನ್ಲಿ 20 ರುಪೀಸ್. ಇದು ಕೂಡ ಸ್ವೈಪ್ ಮಾಡೋದು ಕಿಚನ್ದು ಗ್ಲಾಸಸ್ಸು ಅದೆಲ್ಲ. ಮತ್ತು ಇದು ತುಂಬ ಇಷ್ಟ ಆಯಿತು ನನಗೆ. ಸ್ಪೂನ್, ಚಿಕ್ಕ ಚಿಕ್ಕ ಸ್ಪೂನ್ ಚೆನ್ನಾಗಿದೆ ಅಲ್ವಾ? ಮತ್ತು ಇವು ಪಿಂಗಾಣಿದೇನಲ್ಲ ಫೈಬರ್ ಪ್ಲೇಟ್ಸು, 1 kgಗೆ 350. 1 kgಗೆ 350 ಎರಡು. ಒಟ್ಟು 6 ತೊಗೊಂಡಿದ್ದೀನಿ. 6 ಪೀಸಸ್ ಇದೆ. ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ನೆಕ್ಸ್ಟ್ ಇನ್ನೊಂದು ಬಾಟ್ಲಿ, ಒಂದು ಆಗಲೇ ತೊಗೊಂಡು ನೀರು ಕುಡಿತಾ ಇದ್ದಾನೆ ನೋಡಿರಿ. ಇದೊಂದು ತೊಗೊಂಡ್ವಿ. ತುಂಬ ಚೆನ್ನಾಗಿದೆ ಅಂತ ನೀರು ಜಾಸ್ತಿ ಕುಡಿಬೇಕು, ಹಾಗಾಗಿ ಬಾಟ್ಲಿ ತುಂಬಿಟ್ರೆ ಕುಡಿಯೋಣ ಅಂತೇಳಿ. ಇದರಲ್ಲಿ 3 ಪೀಸಸ್ ಬರುತ್ತೆ. ತೋರಿಸ್ತೀನಿ ಒಂದು ನಿಮಿಷ. ಹಂಗಲ್ಲ, ಓಪನ್ ಮಾಡು, ತಿರುಗಿಸು. ತಿರುಗಿಸೋದಂತೀನಿ. ಮತ್ತು 2 1 2 ಚೆನ್ನಾಗಿದೆ ಅಲ್ಲ? ಇದು ತುಂಬ ಇಷ್ಟ ಆಯಿತು. ಸ್ಮಾಲ್. ಆಮೇಲೆ ಇದರಲ್ಲಿ ಮಾರ್ನಿಂಗ್ ಎಷ್ಟು ಕುಡಿಬೇಕು ಅಂತ ಇದಿದೆ. ಆಮೇಲೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದು ತುಂಬ ಇಷ್ಟ ಆಯಿತು ನನಗೆ. ನಾಲ್ಕು ತೊಗೊಂಡೆ. 4ಕ್ಕೆ ಎಷ್ಟಾಯಿತು ಅಂದರೆ 1ಕ್ಕೆ 170 ಏನೋ ಬಿತ್ತು 1 ಪೀಸಿಗೆ. ಅಲ್ಲಿಗೆ 4ಕ್ಕೆ ಎಷ್ಟಾಯಿತು ಅಂತ ನೀವೇ ಥಿಂಕ್ ಮಾಡಿ. ಆಮೇಲೆ ಈ 3 ಪೀಸ್. ಇದು ಕೂಡ ತುಂಬಾ ಕ್ಯೂಟಾಗಿದೆ. ಇದು ಸ್ಕ್ರೂ ಡ್ರೈವರ್ ಟೂಲ್ಸು. ನೋಡಿ, ಯೂಸ್ಫುಲ್ ಅಂತ ಅನ್ನಿಸ್ತು ನನಗೆ. ನಾವು ಮನೆಗೆ ನೋಡಿ ಚೆನ್ನಾಗಿದೆ. ಸೆಟ್ಟಿಂಗ್ಸ್ ಕೂಡ ನಮಗೆ ಯಾವುದು ಬೇಕೋ ಅದು ಸೆಟ್ ಮಾಡ್ಕೋಬೋದು. ಈ ರೀತಿ ಹಾಕ್ಬಿಟ್ಟು ಇದನ್ನು ಈಗ ಹಾಕ್ಕೊಳ್ಳೋದು. ಹಾಕಾಗುತ್ತೆ ಹೀಗೆ. ನೋಡಿದ್ರಲ್ವಾ ಏನೇನು ಐಟಮ್ಸ್ ತಂದೆ ಅಂಥೇಳಿ. ಸೊ ಪ್ರೈಸ್ ಕೂಡ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು ಆನ್ಲೈನ್ಗಿಂತ. ತುಂಬ ಚೆನ್ನಾಗಿತ್ತು ಇವತ್ತಿನ ಒಂದು ಶಾಪಿಂಗು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.